Hello everyone. In this video lecture I am going to discuss about the introduction regarding the law of evidence. Law of evidence is a subject or a course prescribed for the 10th semester of BA LLB course by the Karnataka State Law University, Hubballi. And this subject is a very important and practically very relevant subject for the law students. Law study cannot be complete unless you have a thorough knowledge of the law of evidence. ಸೊ ನಾನು ಈ ಲೆಕ್ಚರಲ್ಲಿ ತಮಗೆ ಸಾಕ್ಷ್ಯ ಕಾನೂನಿನ ಕುರಿತಾಗಿ ಒಂದು ಪ್ರಸ್ತಾವನೆಯನ್ನು ಕೊಡ್ತಾ ಇದ್ದೀನಿ. ಸಾಕ್ಷ್ಯ ಕಾನೂನು ಪ್ರತಿಯೊಬ್ಬ ಕಾನೂನು ವಿದ್ಯಾರ್ಥಿಯು ಬಹಳ ಮುಖ್ಯವಾದದ್ದು. ಬಹುಶಃ ಒಬ್ಬ ಕಾನೂನು ವಿದ್ಯಾರ್ಥಿ ಸಾಕ್ಷ್ಯ ಕಾನೂನನ್ನು ಅರ್ಥೈಸಿಕೊಳ್ಳಲಾರದೆ ತನ್ನ ಕಾನೂನು ವ್ಯಾಸಂಗವನ್ನು ಪೂರ್ತಿಗೊಳಿಸಿದಂತೆ ಆಗುವುದೇ ಇಲ್ಲ. ಹಾಗಾಗಿ ಈ ವಿಷಯ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಮೊದಲನೇದಾಗಿ ಹೇಳ್ತಾ, ಲೆಟ್ ಮೀ ಕಮ್ ಟು ದಿ ಸಬ್ಜೆಕ್ಟ್ ಆಸ್ ಸಚ್. ವಾಟ್ ದ ಎವಿಡೆನ್ಸ್ means and what is the place of law of evidence in the legal system. ಅಂದರೆ ಈ ಸಾಕ್ಷ್ಯ ಅಂದರೆ ಏನು, ಮತ್ತು ಸಾಕ್ಷ್ಯ ಕಾನೂನಿನ ಸ್ವರೂಪ ಏನು, ಮತ್ತು ಸಾಕ್ಷ್ಯ ಕಾನೂನನ್ನು ಈ ಕಾನೂನು ವ್ಯವಸ್ಥೆಯಲ್ಲಿ ಸಾಕ್ಷ್ಯ ಕಾನೂನಿನಗೆ ಯಾವ ಸ್ಥಾನಮಾನ ಇದೆ, that we will try to understand before I start with the topics in particular in my subsequent video classes. So first of all, what is evidence? Evidence, it is stated, it is nothing but the means by which the facts are proved or disproved. It means a party can prove or disprove any fact by means of evidence. ಅಂದರೆ ಸಾಕ್ಷ್ಯ ಅನ್ನೋದೊಂದು ಘಟನೆಯನ್ನು ರುಜುವಾತುಪಡಿಸಲು ಅಥವಾ ಹುಸಿಪಡಿಸಲು ಇರುವಂತಹ ಒಂದು ಸಾಧನ. ಸೊ ಎವಿಡೆನ್ಸ್ ಈಸ್ ನಥಿಂಗ್ ಬಟ್ ದ ಮೀನ್ಸ್, ಅಂದರೆ ಇದು ಒಂದು ಸಾಧನ. ಇದರ ಮೂಲಕ ನಾವು ಘಟನೆಯನ್ನು ರುಜುವಾತುಪಡಿಸ್ತೀವಿ, ಎಲ್ಲ ಹುಸಿಗೊಳಿಸ್ತೀವಿ. ಸೊ ಇದು ಒಂದು ಸಾಕ್ಷ್ಯ, ಒಂದು ಅಧಿನಿಯಮದ ಸಾಕ್ಷ್ಯದ ಒಂದು ಅರ್ಥ. ಪ್ರಾರಂಭಿಕವಾಗಿ ನಾವು ಅರ್ಥ ಮಾಡ್ಕೋಬೇಕಾದಂಥದ್ದು. ಸೊ ದಿಸ್ ಈಸ್ ಎವಿಡೆನ್ಸ್, ದ ಮೀನಿಂಗ್ ಆಫ್ ಎವಿಡೆನ್ಸ್. ನೌ ದಿ ನೆಕ್ಸ್ಟ್ ಕ್ವೆಶನ್ ಈಸ್ where it becomes relevant or where the question of evidence becomes relevant in the proceedings, legal proceedings. See, as we have already studied in so far the 9th semesters, there are different substantive laws, and you have also studied two procedural laws, two core procedural laws. One core procedural law is the Civil Procedure Code and the other one is Criminal Procedure Code. In criminal, see, you already know as to what is substantive law and what is procedural law. ವಿಷಯಾತ್ಮಕ ಕಾನೂನು ಅಂದರೆ ಏನು, ಪ್ರಕ್ರಿಯಾತ್ಮಕ ಕಾನೂನು ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ. ವಿಷಯಾತ್ಮಕ ಕಾನೂನು ಅಂತಂದರೆ ಹಕ್ಕು ಬಾಧ್ಯತೆಗಳು ಇರುವುದರ ಕುರಿತಾಗಿ ಹೇಳುವಂತಹ ಕಾನೂನು. when there is right, when there is liability, what are the circumstances for the existence of rights or liabilities ಅಂತ ಹೇಳೋದು ಸಬ್ಸ್ಟ್ಯಾಂಟಿವ್ ಲಾ. ಫಾರ್ ಎಕ್ಸಾಂಪಲ್ ಲಾ ಆಫ್ ಕಾಂಟ್ರಾಕ್ಟ್, ಯಾವಾಗ ಕಾಂಟ್ರಾಕ್ಚುಯಲ್ ರೈಟ್ಸ್ ಬರ್ತದೆ. ಟಾರ್ಟ್ಸ್, ವೆನ್ ದೆರ್ ಇಸ್ ರೈಟ್ ಟು ಸೂ ಫಾರ್ ರೈಟ್ ಟು ಸೂ ಫಾರ್ ಡಿಫಮೇಷನ್, ಯಾವಾಗ ಡಿಫಮೇಷನ್ ಆಗುತ್ತೆ. IPC, ವೆನ್ ದೆರ್ ಇಸ್ ಸೆಟ್ ಟು ಬಿ ಮರ್ಡರ್ ಆಸ್ ಪರ್ ಸೆಕ್ಷನ್ 300. ಸೊ ಅವೆಲ್ಲ ಸಬ್ಸ್ಟ್ಯಾಂಟಿವ್ ಲಾಸ್. ಪ್ರೊಸೀಜರಲ್ ಲಾಸ್ ಅಂತಂದರೆ ವೆನ್ ದೀಸ್ ರೈಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಟು ಬಿ ಎನ್ಫೋರ್ಸ್ಡ್ ಇನ್ ದ ಕೋರ್ಟ್ಸ್ ಆಫ್ ಲಾ, ವಿ ಹ್ಯಾವ್ ಟು ಫಾಲೋ ದ ಪ್ರೊಸೀಜರ್ ಆ್ಯಂಡ್ ದಟ್ ಪ್ರೊಸೀಜರ್ ಈಸ್ ಲೇಡ್ ಡೌನ್ ಬೈ ದ ಪ್ರೊಸೀಜರಲ್ ಲಾಸ್. If it is civil proceedings, there is Civil Procedure Code. If it is criminal proceeding, there is Criminal Procedure Code. So, the civil and criminal proceedings are being run in the courts of law to administer civil and criminal justice respectively. Under such circumstances, now let us see where exactly is the place of the law of evidence, or where exactly is the place for evidence in these proceedings, whether it is civil or criminal. ಈಗ ನಾವು
ಸಿವಿಲ್ ಪ್ರೊಸೀಡಿಂಗ್ಸು ಮತ್ತು ಕ್ರಿಮಿನಲ್ ಪ್ರೊಸೀಡಿಂಗ್ಸನ್ನು ಎರಡೂ ನೋಡ್ಕೊಳ್ಳಿ. ಒಂದು ದಿವಾಣಿ ಪ್ರಕರಣವನ್ನು ತಗೊಳ್ಳೋಣ, ಇನ್ನೊಂದು ಅಪರಾಧಿಕ ಪ್ರಕರಣವನ್ನು ತಗೊಳ್ಳೋಣ. ಈ ದಿವಾಣಿ ಮತ್ತು ಅಪರಾಧಿಕ ಪ್ರಕರಣಗಳಲ್ಲಿ ಏನಾಗತ್ತಂದರೆ ಹಕ್ಕು ಬಾಧ್ಯತೆಗಳ ಕಾರ್ಯರೂಪಕ್ಕೆ ತರುವಂತಹ ಕಾರ್ಯ ಆಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಸಾಕ್ಷ್ಯ ಕಾನೂನಿಗೆ ಅಥವಾ ಸಾಕ್ಷ್ಯಕ್ಕೆ ಯಾವ ಹಂತದಲ್ಲಿ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಥವಾ ಎಲ್ಲಿ ಸಾಕ್ಷ್ಯಕ್ಕೆ ಒಂದು ಸ್ಥಾನಮಾನ ಇದೆ ಈ ಕೋರ್ಟ್ ಕಲಾಪಗಳಲ್ಲಿ ಅನ್ನೋದನ್ನು ನಾವು ನೋಡೋಣ. ಈಗ ಒಂದು ಸಿವಿಲ್ ಕೇಸ್ ತಗೊಂಡ್ರೆ, ನಾವು ದಿವಾಣಿ ಪ್ರಕರಣವನ್ನು ತಗೊಂಡ್ರೆ, ದ ವೆರಿ ಫಸ್ಟ್ ಸ್ಟೇಜ್, ಬ್ರಾಡ್ಲಿ ಸ್ಪೀಕಿಂಗ್, ಫಸ್ಟ್ ಸ್ಟೇಜ್ ಈಸ್ ಪ್ಲೀಡಿಂಗ್ಸ್ ಅಂತ ಹೇಳ್ತೀವಿ. ಪ್ಲೀಡಿಂಗ್ಸ್ ಅಂದರೆ ದೆರ್ ಇಸ್ ಎ ಸೂಟ್. In response to the suit, there is a written statement by the defendant. So, plaintiff files the suit. In response to it, the defendant comes and files a written statement, generally speaking, because not exactly that there are always suits and all plaints. There may be the proceedings in the form of applications, petitions like that. But, broadly speaking, there is a suit. In response to it, there is a written statement. So, ನೀವೀಗ DPC ಸಬ್ಜೆಕ್ಟಲ್ಲಿ ಆಲ್ರೆಡಿ ಕಲ್ತಿದ್ದೀರಾ. ಏನಂತ, ಒಂದು ದಾವೆಯನ್ನು ಹಾಕ್ತಾನೆ ಒಬ್ಬ ವ್ಯಕ್ತಿ, ನ್ಯಾಯಾಲಯದ ಮುಂದೆ ಒಂದು ದಾವೆಯನ್ನು ಹಾಕ್ತಾನೆ. ಈ ದಾವೆಯನ್ನು ಹಾಕಿದಾಗ ಈ ದಾವೆಗೆ ಪ್ರತಿಯಾಗಿ ವಾದಿ ದಾವೆಯನ್ನು ಹಾಕಿರ್ತಾನೆ, ಪ್ಲೇಂಟಿಫ್. ಇದಕ್ಕೆ ಪ್ರತಿಯಾಗಿ ಪ್ರತಿವಾದಿ ಇದಕ್ಕೊಂದು ಉತ್ತರ ಹಾಕ್ತಾನೆ. ಅದಕ್ಕೇನಂತ ಹೇಳ್ತಾರೆ, ರಿಟನ್ ಸ್ಟೇಟ್ಮೆಂಟ್. ದಟ್ ಇಸ್ ಕಾಲ್ಡ್ ಆಸ್ ರಿಟನ್ ಸ್ಟೇಟ್ಮೆಂಟ್. ಅದ್ರದ್ದು ಮಾಡೆಲ್ ನೀವೀಗ ಎಕ್ಸರ್ಸೈಸ್ ಮಾಡಿರ್ತೀರ. ಸೊ ಈ ಪ್ಲೇಂಟ್ ಮತ್ತು ರಿಟನ್ ಸ್ಟೇಟ್ಮೆಂಟ್ಗೆ ನಾವು ಎರಡಕ್ಕೂ ಸೇರಿ ಏನಂತೀವಿ ಅಂದರೆ ಪ್ಲೀಡಿಂಗ್ಸ್ ಅಂತ ಕರಿತೀವಿ. ವಾದ ಪ್ರತಿವಾದ ಪತ್ರಗಳ ಒಂದು ಹಂತ, ಮೊದಲನೇ ಹಂತ ಸಿವಿಲ್ ಪ್ರೊಸೀಡಿಂಗ್ಸಲ್ಲಿ. ವಾದ ಪ್ರತಿವಾದ ಪತ್ರಗಳಾದ ನಂತರ ಮುಂದಿನ ಹಂತ ಯಾವುದು ಸಿವಿಲ್ ಪ್ರೊಸೀಡಿಂಗ್ಸಲ್ಲಿ? ವಾಟ್ ಈಸ್ ದ ನೆಕ್ಸ್ಟ್ ಸ್ಟೇಜ್? ದ ನೆಕ್ಸ್ಟ್ ಸ್ಟೇಜ್ ಇಸ್ ದಿ ಫ್ರೇಮಿಂಗ್ ಆಫ್ ಇಶ್ಯೂಸ್, ಅಂದರೆ ವಿವಾದಾಂಶಗಳ ರಚನೆ. ಈ ವಿವಾದಾಂಶಗಳ ರಚನೆಯನ್ನು ಮಾಡುವಂಥ ಕೆಲಸ ಯಾರು ಮಾಡ್ತಾರೆ? ನ್ಯಾಯಾಧೀಶರು ಮಾಡ್ತಾರೆ, ಕೋರ್ಟ್ಸ್ನವ್ರು ಮಾಡ್ತಾರೆ. ಇಟ್ ಈಸ್ ದ ಡ್ಯೂಟಿ ಆಫ್ ದ ಕೋರ್ಟ್ಸ್ ಟು ಫ್ರೇಮ್ ದಿ ಇಶ್ಯೂಸ್. ಆನ್ ವಾಟ್ ಬೇಸಿಸ್? ದೇ ಪೆರೂಸ್ ದಿ ಪ್ಲೀಡಿಂಗ್ಸ್. ಅಂದರೆ ನ್ಯಾಯಾಧೀಶರು ಏನು ಮಾಡ್ತಾರೆ? ಪ್ಲೇಂಟ್ ಮತ್ತು ರಿಟನ್ ಸ್ಟೇಟ್ಮೆಂಟನ್ನು ಪರಾಮರ್ಶಿಸ್ತಾರೆ. ದೇ ಪೆರೂಸ್, ನೋಡಿಕೊಂಡು ಅದರಲ್ಲಿ ಎರಡೂ ಪಕ್ಷಗಾರರ ನಡುವೆ ಭಿನ್ನಾಭಿಪ್ರಾಯಗಳು ಏನಿದೆ, ವಾಟ್ ಆರ್ ದ ಡಿಫರೆನ್ಸಸ್, ಆ ಡಿಫರೆನ್ಸಸ್ ಮೇಲೆ ಮಾತ್ರ ವಿವಾದಾಂಶಗಳನ್ನು ಪ್ರತ್ಯೇಕವಾಗಿ ರಚನೆ ಮಾಡ್ತಾರೆ. ಸೊ ದೇ ಫ್ರೇಮ್ ದ ಇಶ್ಯೂಸ್ ಓನ್ಲಿ ಆನ್ ದ ಪಾಯಿಂಟ್ಸ್ ಆಫ್ ಡಿಫರೆನ್ಸಸ್ ಬಿಟ್ವೀನ್ ಬೋತ್ ದ ಪಾರ್ಟೀಸ್. ಜಸ್ಟ್ ಗಿವ್ ಯು ಆನ್ ಎಕ್ಸಾಂಪಲ್. ಒಬ್ಬ ಬ್ರದರ್ ಇನ್ನೊಬ್ಬ ಬ್ರದರ್ ಮೇಲೆ ಪಾರ್ಟಿಷನ್ ಸೂಟ್ ಹಾಕಿದಾಗ ಪ್ಲೇಂಟಲ್ಲಿ ಹೇಳ್ತಾನೋ, ನಾವಿಬ್ಬರು ಒಬ್ಬರೇ ತಂದೆ ಮಕ್ಕಳು, ಅಪ್ಪಂದು 1 ಎಕರ್ ಲ್ಯಾಂಡ್ ಇದೆ, ಅದನ್ನು ಅಣ್ಣ ಇಟ್ಕೊಂಡಿದ್ದಾನೆ, ಕೊಡ್ತಾ ಇಲ್ಲ ನನಗೆ ಪಾರ್ಟಿಷನ್ ಮಾಡಿ ನನಗೆ ಆಸ್ತಿ ಬರಲಿ ಅಂತ ಅವನು ಪ್ಲೇಂಟ್ ಹಾಕಿದರೆ, ರಿಟನ್ ಸ್ಟೇಟ್ಮೆಂಟಲ್ಲಿ ಅಣ್ಣ ಬಂದು ಹೌದು ನಾವಿಬ್ಬರು ಒಂದೇ ತಂದೆ ಮಕ್ಕಳು, 1 ಎಕರ್ ಅಪ್ಪನ ಲ್ಯಾಂಡ್ ಇತ್ತು ನಿಜ, ಆದರೆ ಪಾರ್ಟಿಷನ್ ಆಗಲೇ ಆಗಿ ಹೋಗಿದೆ, ತನ್ನ ಭಾಗದ ಆಸ್ತಿಯ ದುಡ್ಡನ್ನು ನಂತರ ತೊಗೊಂಡಿದ್ದಾನೆ ಅವನು ಅಂತ ಹೇಳಕತ್ತಾರೆ. ಏನಾಗ್ಬಿಡುತ್ತೆ ಅಂತಂದರೆ, ಯು ಜಸ್ಟ್ ಸಿ ದ ಡಿಫರೆನ್ಸಸ್ ಬಿಟ್ವೀನ್ ಬೋತ್. ಇಬ್ಬರು ಒಂದೇ ತಂದೆಯ ಮಕ್ಕಳು ಅನ್ನೋದಕ್ಕೆ ಡಿಫರೆನ್ಸ್ ಇಲ್ಲ, ದರ್ ಇಸ್ ನೋ ಡಿಫರೆನ್ಸ್. ಸೊ ಅದ್ರ ಮೇಲೆ ಇಶ್ಯೂ ಮಾಡೋ ಅಗತ್ಯ ಇಲ್ಲ. ಅಲ್ಲಿ ತಂದೆ ಬಿಟ್ಟು ಹೋದಂಥ ಪಿತ್ರಾರ್ಜಿತ ಆಸ್ತಿ 1 ಎಕರ್ ಇದೆ ಅನ್ನೋದ್ರ ಮೇಲೂ ವಿವಾದಾಂಶದ ಅವಶ್ಯಕತೆ ಇಲ್ಲ, ಬಿಕಾಸ್ ಬೋತ್ ದ ಪಾರ್ಟೀಸ್ ಆರ್ ಕನ್ಕರಿಂಗ್ ಆನ್ ದ್ಯಾಟ್. ಇನ್ನು ವ್ಯತ್ಯಾಸ ಇರೋದೇನು, ಭಿನ್ನಾಭಿಪ್ರಾಯ ಇರೋದೇನು ಅಂತಂದರೆ, ಆಗಲೇ ಪಾರ್ಟಿಷನ್ ಆಗಿದೆನಾ ಇಲ್ವಾ. ಸೊ ಅಲ್ಲಿ ಕೋರ್ಟು ಈಸ್ ವೆದರ್ ದ ಪ್ಲೇಂಟಿಫ್ ಪ್ರೂವ್ಸ್ ದ್ಯಾಟ್ ದೆರ್ ಇಸ್ ನೋ ಪಾರ್ಟಿಷನ್ ಆರ್ ವೆದರ್ ದ ಡಿಫೆಂಡೆಂಟ್ ಪ್ರೂವ್ಸ್ ದ್ಯಾಟ್ ದೆರ್ ಈಸ್ ಪಾರ್ಟಿಷನ್ ಆಲ್ರೆಡಿ. ಈ ರೀತಿ ಇಶ್ಯೂ ಫ್ರೇಮ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಫ್ರೇಮಿಂಗ್ ಆಫ್ ಇಶ್ಯೂಸ್. ಯಾಕೆ ಈ ಸ್ಟೇಜ್ ಇಟ್ಕೋತಾರೆ? ದಿಸ್ ಈಸ್ ವೆರಿ ಕ್ರೂಷಿಯಲ್ ಸ್ಟೇಜ್ ಇನ್ ಸಿವಿಲ್ ಪ್ರೊಸೀಡಿಂಗ್ಸ್. ಯಾಕೆ ಈ ಫ್ರೇಮಿಂಗ್ ಆಫ್ ಇಶ್ಯೂಸನ್ನು ಇಟ್ಕೋತಾರೆ ಅಂತಂದರೆ, ಇಟ್ ಡೈರೆಕ್ಟ್ಸ್ ಆರ್ ಇಟ್ ಗಿವ್ಸ್ ದ ಡೈರೆಕ್ಷನ್ ಫಾರ್ ದ ಪಾರ್ಟೀಸ್ ಟು ಗಿವ್ ಎವಿಡೆನ್ಸ್. ಅಂದರೆ ಯಾವ ವಿಷಯಗಳ ಮೇಲೆ ಮಾತ್ರ ಸಾಕ್ಷ್ಯವನ್ನು ಕೊಡಬೇಕು ಅನ್ನುವಂಥ ನಿರ್ದೇಶನ ಸಿಕ್ಬಿಡುತ್ತೆ ಪಕ್ಷಗಾರರಿಗೆ ಈ ಇಶ್ಯೂಸನ್ನು ಫ್ರೇಮ್ ಮಾಡೋದ್ರಿಂದ. ಯಾವುದರ ಮೇಲೆ ಇಶ್ಯೂ ಆಗಿರುತ್ತೆ ಅದರ ಮೇಲೆ ಮಾತ್ರ ಸಾಕ್ಷ್ಯವನ್ನು ಮಾಡಿಸೋ ಅಗತ್ಯ ಇದೆ ಪಕ್ಷಗಾರರಿಗೆ. ಹಾಗಾಗಿ ನ್ಯಾಯಾಲಯದ ಸಮಯ ಉಳಿತೆ, ಪಕ್ಷಗಾರರ ಸಮಯ ಉಳಿತದೆ, ಅನಗತ್ಯ ಕಾಲಹರಣ ಆಗುವುದಿಲ್ಲ. ಸೊ ದೇರ್ ಇಸ್ ನೋ ವೇಸ್ಟೇಜ್ ಆಫ್ ಟೈಮ್ ಬೈ ದ ಕೋರ್ಟ್ಸ್ ಆರ್ ಬೈ ದ ಪಾರ್ಟೀಸ್ ಆರ್ ಬೈ ದ ಅಡ್ವೊಕೇಟ್ಸ್ ಬಿಫೋರ್ ದ ಕೋರ್ಟ್. ಸೊ ಇಟ್ ಹೆಲ್ಪ್ಸ್ ಇನ್ ಸ್ಪೀಡಿ ಡಿಸ್ಪೋಸಲ್ ಆಫ್ ಕೇಸಸ್. ಅದಕ್ಕೆ ಇಶ್ಯೂಸ್ ಫ್ರೇಮ್ ಮಾಡೋ ಮುಖ್ಯವಾದ ಉದ್ದೇಶ ಏನು ಅಂತಂದರೆ, ಈ ಸಾಕ್ಷ್ಯ ಯಾವ ಒಂದು ರೀತಿಯಾಗಿ ಹೋಗಬೇಕು, ಯಾವುದರ ಮೇಲೆ ಸಾಕ್ಷ್ಯ ಆಗಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದರೆ ಇಶ್ಯೂಸ್ ಫ್ರೇಮ್ ಆಗಬೇಕು. ಸೊ ಸೆಕೆಂಡ್ ಸ್ಟೇಜ್ ಫ್ರೇಮಿಂಗ್ ಆಫ್ ಇಶ್ಯೂಸ್. ಥರ್ಡ್ ಸ್ಟೇಜ್ ಏನಂದರೆ, ದಿಸ್ ಈಸ್ ಎವಿಡೆನ್ಸ್.
ಟ್ರಯಲ್ ಅಂತ ಕರಿತೀವಿ ನಾವು. ಅಲ್ಲಿ ಕಮೆನ್ಸ್ಮೆಂಟ್ ಆಗುತ್ತೆ, ಪ್ರೊಸೀಡಿಂಗ್ಸ್ ಕಮೆನ್ಸ್ಮೆಂಟ್ ಆಗುತ್ತೆ, ಅಂದರೆ ಅಲ್ಲಿ ಎವಿಡೆನ್ಸ್ ಸ್ಟಾರ್ಟ್ ಆಗುತ್ತೆ. ಯಾರು ಎವಿಡೆನ್ಸ್ ಕೊಡೋದು ಅಂತ ಪ್ರಶ್ನೆ ಬರ್ತದೆ. ಇದ್ರ ಬಗ್ಗೆ ನಾವು ಲಾ ಆಫ್ ಎವಿಡೆನ್ಸಲ್ಲಿ ಚರ್ಚೆ ಮಾಡ್ತೀವಿ. ಯಾರ ಮೇಲೆ ಎವಿಡೆನ್ಸ್ ಕೊಡೋ ಒಂದು ಜವಾಬ್ದಾರಿ ಇರ್ತದೆ ಅದೆಲ್ಲ. ದೆರ್ ಆರ್ ರೂಲ್ಸ್ ಫಾರ್ ದ್ಯಾಟ್. ಐ ವಿಲ್ ಬಿ ಡಿಸ್ಕಸಿಂಗ್ ದೋಸ್ ರೂಲ್ಸ್ ವಿತ್ ಯು ಇನ್ ದ ಕೋರ್ಸ್ ಆಫ್ ದಿಸ್ ಡಿಸ್ಕಷನ್ ಡ್ಯೂರಿಂಗ್ ದಿಸ್ ಎಂಟೈರ್ ಸೆಮಿಸ್ಟರ್. ಸೊ ಈಗ ಎವಿಡೆನ್ಸ್ ಅಂದರೆ ರೂಲ್ಸ್ ಏನಿದಾವೆ, ಪ್ರಾಕ್ಟಿಕಲಿ ಸ್ಪೀಕಿಂಗ್, ಪ್ರೊಸೀಜರಲಿ ಸ್ಪೀಕಿಂಗ್, ಅಂದರೆ ಸಿವಿಲ್ ಪ್ರೊಸೀಜರ್ ಕೋರ್ಟ್ ಅಲ್ಲಿ ಕೆಲವೊಂದು ಪ್ರೊವಿಷನ್ಸ್ ಇದೆ. ಎವಿಡೆನ್ಸ್ ಮಾಡಿಸ್ಬೇಕಂದ್ರೆ, ಓರಲ್ ಎವಿಡೆನ್ಸ್ ಅಥವಾ ಡಾಕ್ಯುಮೆಂಟರಿ ಎವಿಡೆನ್ಸ್ ಮಾಡಿಸ್ಬೇಕಂದ್ರೆ ತಮ್ಮ ವಿಟ್ನೆಸಸ್ ಲಿಸ್ಟನ್ನು ಕೋರ್ಟಿಗೆ ಕೊಡಬೇಕು. ಹಾಗೆ ತಾವು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಸ್ ಲಿಸ್ಟ್ ಕೂಡ ಕೋರ್ಟಿಗೆ ಕೊಡಬೇಕು. ಯಾವಾಗ ಕೊಡ್ಬೋದು, ಯಾವಾಗ ಬದಲಾವಣೆ ಮಾಡ್ಬೋದು, ಆ ರೀತಿ ಎಲ್ಲಕ್ಕೂ ಪ್ರೊಸೀಜರ್ ಇದೆ. ಸಿವಿಲ್ ಪ್ರೊಸೀಜರ್ ಕೋಡ್ ಪ್ಲಸ್ ದಿ ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ನಾವು. ಅವೆರಡೂ ಕಾನೂನನ್ನು ನೋಡಿಕೊಂಡ್ರೆ ಅಲ್ಲಿ ಕೂಡ ಎವಿಡೆನ್ಸ್ ಬಗ್ಗೆ ರೂಲ್ಸ್ ಇದ್ದಾವೆ. ಸೊ ಇದು ಎವಿಡೆನ್ಸ್. ಇಲ್ಲಿ ಈ ಎವಿಡೆನ್ಸಲ್ಲಿ ನಾನು ನಿಮಗೆ ಮುಂದಿನ ಕ್ಲಾಸಸ್ಸಲ್ಲಿ ಹೇಳ್ತೇನೆ ವಾಟ್ ಈಸ್ ಎವಿಡೆನ್ಸ್ ಆ್ಯಂಡ್ ವಾಟ್ ಆರ್ ದ ಟೈಪ್ಸ್ ಆಫ್ ಎವಿಡೆನ್ಸ್, ವೆನ್ ಟು ಗಿವ್ ಎವಿಡೆನ್ಸ್, ವೇರ್ ಇಟ್ ಈಸ್ ಅಡ್ಮಿಟೆಡ್, ವೇರ್ ಇಟ್ ಈಸ್ ನಾಟ್ ಅಡ್ಮಿಟೆಡ್, ಆಲ್ ದೀಸ್ ಥಿಂಗ್ಸ್ ವಿಲ್ ಡಿಸ್ಕಸ್. ದೋರ್ ಇಸ್ ಎವಿಡೆನ್ಸ್. ಸೊ ಈಗ 3ನೇ ಹಂತ ಮುಗಿತು ಸಿವಿಲ್ ಪ್ರೊಸೀಡಿಂಗ್ಸಲ್ಲಿ. ಮೊದಲನೇ ಹಂತ ನಾನು ಹೇಳಿದ್ದೀನಿ ಪ್ಲೀಡಿಂಗ್ಸ್, 2ನೇದು ಫ್ರೇಮಿಂಗ್ ಆಫ್ ಇಶ್ಯೂಸ್, 3ನೇದು ಎವಿಡೆನ್ಸ್. ಎವಿಡೆನ್ಸ್ ಆದಮೇಲೆ ಅಂದರೆ ಆಯಾ ಪಕ್ಷಗಾರರು ಎವಿಡೆನ್ಸ್ ಮಾಡ್ತಾರೆ. ಎವಿಡೆನ್ಸ್ ಅನ್ನೋದ್ರ ಬಗ್ಗೆ ನಾವು ಪೂರ್ತಿ ಸೆಮಿಸ್ಟರ್ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಎವಿಡೆನ್ಸ್ ಏನಂತ ಪೂರ್ತಿಯಾಗಿ ಹೇಳ್ತಾ ಇಲ್ಲ ನಿಮಗೆ. ಸೊ ಇಬ್ಬರು ಪಕ್ಷಗಾರರು ತಮ್ಮ ತಮ್ಮ ಪರವಾದ ಸಾಕ್ಷ್ಯವನ್ನು ಮಂಡಿಸ್ತಾರೆ ನ್ಯಾಯಾಲಯದ ಮುಂದೆ. ಈ ಸಾಕ್ಷ್ಯ ಏನಕ್ಕೆ ಮಂಡಿಸ್ತಾರೆ ಅಂತಂದರೆ ತಾವು ಪ್ರತಿಪಾದಿಸಿದ ಘಟನೆಯನ್ನು ರುಜುವಾತುಗೊಳಿಸಲು ಅವರು ಸಾಕ್ಷ್ಯವನ್ನು ಮಂಡಿಸುತ್ತಾರೆ. ಸೊ ದ ಪಾರ್ಟೀಸ್ ಅಸರ್ಟ್ ಸಡನ್ ಫ್ಯಾಕ್ಟ್ಸ್ ಟು ಬಿ ಇನ್ ಎಕ್ಸಿಸ್ಟೆನ್ಸ್ and to prove the existence of those facts they adduce the evidence. ಸೊ ತಾವು ಪ್ರತಿಪಾದಿಸಿದ ಘಟನೆಗಳ ಇರುವಿಕೆಯನ್ನು ಸಿದ್ಧಪಡಿಸಲು, ರುಜುವಾತುಪಡಿಸಲು ಅವರು ಸಾಕ್ಷ್ಯವನ್ನು ಕೊಡುತ್ತಾರೆ ಪಕ್ಷಗಾರರು ನ್ಯಾಯಾಲಯದ ಮುಂದೆ, ನ್ಯಾಯಾಲಯದ ಅನುಮತಿಯ ಮೇರೆಗೆ. ಅದು ಎವಿಡೆನ್ಸ್. ಹಾಗೆ ವಿರೋಧ ಪಕ್ಷ ಸಾದರಪಡಿಸಿರುವ ಸಾಕ್ಷ್ಯವನ್ನು ಹುಸಿಗೊಳಿಸಲು ಕೂಡ ಎವಿಡೆನ್ಸನ್ನು ಕೊಡಬಹುದು. ಸೊ ಎವಿಡೆನ್ಸ್ ಕ್ಯಾನ್ ಬಿ ಗಿವನ್ ಇವನ್ ಟು ಡಿಸ್ಪ್ರೂವ್ the facts proved by the adverse party. So this is the stage of evidence. ಇದರ ಬಗ್ಗೆ ನಾನು ನೇರವಾಗಿ ಮತ್ತೆ ಹೇಳ್ತೇನೆ. ಸೊ ಈಗ 3ನೇ ಸ್ಟೇಜ್ ಮುಗಿದು, ಎವಿಡೆನ್ಸ್ ಮುಗಿದ ಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಸ್ಟೇಜ್ ದೇರ್ ವಿಲ್ ಬಿ ಆರ್ಗ್ಯುಮೆಂಟ್ಸ್ ಆನ್ ಬೋತ್ ದ ಸೈಡ್ಸ್. ಪ್ಲೇಂಟಿಫ್ ಸೈಡ್ ಮತ್ತು ಡಿಫೆಂಡೆಂಟ್ ಸೈಡ್ ಆರ್ಗ್ಯುಮೆಂಟ್ ಆಗುತ್ತೆ. ಆರ್ಗ್ಯುಮೆಂಟ್ಸ್ ಮುಗಿದ ಮೇಲೆ ದೇರ್ ವಿಲ್ ಬಿ ಜಡ್ಜ್ಮೆಂಟ್ ಬೈ ದ ಕೋರ್ಟ್. ಇದು ಒಂದು ಸಿವಿಲ್ ಕೇಸ್. ಇದು ಇಲ್ಲಿಂದ ತಿಳ್ಕೊಳ್ಳಿ ನೀವು. ಮುಖ್ಯವಾಗಿ ಈ ಎವಿಡೆನ್ಸ್ ಅನ್ನೋದೇನಿದೆಯಲ್ಲ, ಯಾವಾಗ ಯಾವ ಎವಿಡೆನ್ಸ್ ಕೊಡ್ಬೋದು, ಕೋರ್ಟ್ ಮುಂದೆ ಎವಿಡೆನ್ಸ್ ಕೊಡೋದಕ್ಕೆ ಏನು ಪ್ರಕ್ರಿಯೆ ಇದೆ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಲಿಸ್ಟನ್ನು ಹೇಗೆ ಕೊಡಬೇಕು ಅನ್ನೋದಕ್ಕೆ ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ಉತ್ತರ ಇದೆ. ಅದನ್ನು ಆಲ್ರೆಡಿ ನೀವು ಸ್ಟಡಿ ಮಾಡಿದ್ದೀರಾ. ಅದನ್ನು ನಾವು ಇಲ್ಲಿ ಮತ್ತೆ ಅಭ್ಯಾಸ ಮಾಡಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ಯೂನಿಟಲ್ಲಿ ಒಂದು ಐಟಮ್ ಹಾಕಿದ್ದಾರೆ. ಅದರ ಮೇಲೆ ನಿಮಗೆ ಇಲ್ಲಿ ಈ ಸಬ್ಜೆಕ್ಟಲ್ಲಿ ಕ್ವಶನ್ ಕೇಳಲ್ಲ. ಹಾಗಾಗಿ ನಾನು ಅದನ್ನು ವಿವರವಾಗಿ ಚರ್ಚೆ ಮಾಡಲ್ಲ ನಿಮ್ಮ ಹತ್ರ. ಒಟ್ಟಲ್ಲಿ ಬ್ರಾಡಾಗಿ ನಿಮಗೆ ಗೊತ್ತಿರಲಿ, ಸಿವಿಲ್ ಪ್ರಕರಣಗಳಲ್ಲಿ ಹೇಗೆ ಎವಿಡೆನ್ಸನ್ನು ಕೊಡೋದು ಅನ್ನೋದಕ್ಕೆ ಸಿವಿಲ್ ಪ್ರೊಸೀಜರ್ ಕೋಡಲ್ಲಿ ನಿಯಮಗಳಿದೆ. ದೇರ್ ಆರ್ ರೂಲ್ಸ್ ಇನ್ ದ್ಯಾಟ್. ಓಕೆ, ಇದು ಎವಿಡೆನ್ಸ್. ಎವಿಡೆನ್ಸ್ ಆದಮೇಲೆ ಆರ್ಗ್ಯುಮೆಂಟ್ಸ್ ಅಂತ ಹೇಳಿದೆ. ಆರ್ಗ್ಯುಮೆಂಟ್ಸ್ ಆದಮೇಲೆ ಜಡ್ಜ್ಮೆಂಟ್ ಬರುತ್ತೆ. ದಿಸ್ ಈಸ್ ದ ಸಿವಿಲ್ ಕೇಸ್. ನಾವು ಕಮ್ ಟು ಎ ಕ್ರಿಮಿನಲ್ ಕೇಸ್. ಒಂದು ಅಪರಾಧಿಕ ಪ್ರಕರಣ ತಗೊಳ್ಳೋಣ. ವಾಟ್ ಈಸ್ ದ ಫಸ್ಟ್ ಸ್ಟೇಜ್ ಇನ್ ಎನಿ ಕ್ರೈಮ್? ಕ್ರೈಮ್ ಅಂದ ತಕ್ಷಣ ನಮಗೆ ಪೊಲೀಸರು ನೆನಪಾಗ್ತಾರೆ. ಪೊಲೀಸರು ಕಾರ್ಯತತ್ಪರರಾಗ್ತಾರೆ. ಸೊ ದ ಪೊಲೀಸ್ ಕಮ್ ಇನ್ ಟು ಆಕ್ಷನ್. ಬಟ್ ಫಾರ್ ದ ಪೊಲೀಸ್ ಟು ಕಮ್ ಇನ್ ಟು ಆಕ್ಷನ್, ಒನ್ ಥಿಂಗ್ ಈಸ್ ನೆಸಸರಿ, ದಟ್ ಈಸ್ ಇನ್ಫಾರ್ಮೇಷನ್. ಪೊಲೀಸರು ಸುಮ್ಮನೆ ಅವ್ರಿಗೆ ಕನಸು ಬಂದಿರಲ್ಲ ಬಂದು ಕ್ರಮ ತಗೊಳ್ಳೋದಕ್ಕೆ, ಅವ್ರಿಗೊಂದು ಮಾಹಿತಿ ಬೇಕು. ಹಾಗಾಗಿ ಅಪರಾಧಿಕ ಪ್ರಕರಣಗಳಲ್ಲಿ ಮೊದಲನೆಯ ಹಂತ ಇನ್ಫಾರ್ಮೇಷನ್. ಅದಕ್ಕೆ ನಾವು ಫಸ್ಟ್ ಇನ್ಫಾರ್ಮೇಷನ್ ಅಂತೀವಿ. ಸೊ ಫಸ್ಟ್ ಸ್ಟೇಜ್ ಈಸ್ ಇನ್ಫಾರ್ಮೇಷನ್. ಇನ್ಫಾರ್ಮೇಷನ್ ಬಂದ ತಕ್ಷಣ ಮುಂದೆ ಏನು ಮಾಡ್ತಾರೆ ಪೊಲೀಸರು ಅಂದರೆ ಇನ್ವೆಸ್ಟಿಗೇಷನ್. ಇದರಲ್ಲಿ ಅರೆಸ್ಟ್ ಆಗುತ್ತೆ, ಅಟ್ಯಾಚ್ಮೆಂಟ್ ಆಗುತ್ತೆ, ಸೋ ಮೆನಿ ಥಿಂಗ್ಸ್ ಹ್ಯಾಪನ್. ಸೊ ದೆರ್ ಈಸ್ ಇನ್ವೆಸ್ಟಿಗೇಷನ್. ಫಸ್ಟ್ ಸ್ಟೇಜ್ ಏನು? ಇನ್ಫಾರ್ಮೇಷನ್, ಮಾಹಿತಿ ಹೋಗುತ್ತೆ ಪೊಲೀಸರಿಗೆ. 2ನೇ ಹಂತ ಏನು? ದೆರ್ ಈಸ್ ಇನ್ವೆಸ್ಟಿಗೇಷನ್ ಬೈ ದ ಪೊಲೀಸ್, ತನಿಖೆ, ಪೊಲೀಸರಿಂದ ತನಿಖೆ ಆಗುತ್ತೆ. 3ನೇದೇನು? ಥರ್ಡ್ ಸ್ಟೇಜ್ ಇಸ್ ಆಫ್ಟರ್ ಇನ್ವೆಸ್ಟಿಗೇಷನ್ ದೇ ಫೈಲ್ ಚಾರ್ಜ್ ಶೀಟ್. ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸ್ತಾರೆ ನ್ಯಾಯಾಲಯಕ್ಕೆ. ದೋಷಾರೋಪಣೆ ಪಟ್ಟಿ ಸಲ್ಲಿಸೋದಕ್ಕೆ ಕೆಲವು ಕಾಲಮಿತಿಗಳಿದೆ. ಕಾಲಮಿತಿಗಳು ಏನು ಅಂತಂದರೆ,
7 ವರ್ಷದವರೆಗೂ ಶಿಕ್ಷಿಸಲ್ಪಡುವಂಥ ಅಪರಾಧಗಳಿದ್ದರೆ 90 ದಿನಗಳೊಳಗೆ ಚಾರ್ಜ್ ಶೀಟನ್ನು ಹಾಕಬೇಕು. 7 ವರ್ಷ ಮೇಲ್ಪಟ್ಟು ಶಿಕ್ಷೆ ಇರೋದಾದರೆ ಯಾವ ಅಪರಾಧ ಆಗಿರುತ್ತಲ್ಲ ಅದಕ್ಕೆ ಅಲ್ಲಿ 90 ದಿನಗಳವರೆಗೂ ಚಾರ್ಜ್ ಶೀಟನ್ನು ಹಾಕ್ಬೋದು. ಪೊಲೀಸರು ತನಿಖೆ ಮಾಡೋದಕ್ಕೆ ಅಷ್ಟು ಅವರಿಗೆ ಕಾಲಾವಕಾಶ ಇರುತ್ತದೆ. ಓಕೆ, ಮೊದಲನೇ ಹಂತ ಇನ್ಫಾರ್ಮೇಷನ್, ಎರಡನೇ ಹಂತ ಇನ್ವೆಸ್ಟಿಗೇಷನ್, ಮೂರನೇ ಹಂತ ಫೈಲಿಂಗ್ ಆಫ್ ಚಾರ್ಜ್ ಶೀಟ್, ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸೋದು. ಈ ದೋಷಾರೋಪಣೆ ಪಟ್ಟಿಯನ್ನು ಯಾರು ಸಲ್ಲಿಸ್ತಾರೆ? ಪೊಲೀಸರು. ವೇರ್ ದೇ ಫೈಲ್ ಇಟ್ ಟು ದ ಕೋರ್ಟ್. ದೆನ್ ನೆಕ್ಸ್ಟ್ ಸ್ಟೇಜ್, ಫೋರ್ತ್ ಸ್ಟೇಜ್ ಏನು ಅಂತಂದರೆ, ಆಫ್ಟರ್ ದ ಚಾರ್ಜ್ ಶೀಟ್ ಈಸ್ ಫೈಲ್ಡ್ ಟು ದ ಕೋರ್ಟ್ ಬೈ ದ ಪೊಲೀಸ್, ಜಡ್ಜ್ ಆರ್ ದ ಕೋರ್ಟ್ ಫ್ರೇಮ್ಸ್ ಚಾರ್ಜಸ್. ದಿಸ್ ಯು ಹ್ಯಾವ್ ಸ್ಟಡಿ ಇನ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್. 4ನೇ ಹಂತವಾಗಿ ಏನಾಗುತ್ತೆ ಅಂತಂದರೆ, ದಿ ಜಡ್ಜ್ ಕನ್ಸರ್ನ್ಡ್ ವಿಲ್ ಫ್ರೇಮ್ ದ ಚಾರ್ಜಸ್ ಅಗೇನ್ಸ್ಟ್ ದ ಅಕ್ಯೂಸ್ಡ್. ಅವರು ದೋಷಾರೋಪಣೆಯನ್ನು ರಚಿಸಿ ದೋಷಾರೋಪಣೆಯನ್ನು ಆರೋಪಿಗೆ ಓದಿ ಹೇಳ್ತಾರೆ, ಮುಖತಃ ಇನ್ ಪರ್ಸನ್ ಓದಿ ಹೇಳಿ ಅವನ ಒಂದು ಅಹವಾಲನ್ನು ಕೇಳ್ತಾರೆ. ಏನಪ್ಪ ಅಂತ ಅವನು ಒಪ್ಕೊಂಡ್ರೆ ಪ್ಲೀಡ್ ಗಿಲ್ಟಿ ಅಂತ ಕರಿತೀವಿ ನಾವು. ಇಲ್ಲ ವಿಚಾರಣೆ ಆಗಲಿ ಅಂತಂದರೆ ಮುಂದಿನ ಸ್ಟೇಜ್ ಬಂದುಬಿಡ್ತದೆ. ಮುಂದಿನ ಸ್ಟೇಜ್ ಏನು? ಸೊ ಅಪರಾಧಿಕ ಪ್ರಕರಣದಲ್ಲಿ ನಾನು ಹೇಳಿದ್ದೀನಿ ನಿಮಗೆ, ಇನ್ಫಾರ್ಮೇಷನ್ ಇದೆ, ಇನ್ವೆಸ್ಟಿಗೇಷನ್ ಇದೆ, ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ, ಫ್ರೇಮಿಂಗ್ ಆಫ್ ಚಾರ್ಜಸ್ ಆಗಿದೆ. ಈಗ 5ನೇದು ಏನು ಅಂತಂದರೆ ಎವಿಡೆನ್ಸ್ ಸ್ಟಾರ್ಟ್ ಆಗುತ್ತೆ. ಈ ಎವಿಡೆನ್ಸ್ ಯಾವ ಆಧಾರದ ಮೇಲೆ ಕೊಡೋದು, ಯಾವ ಡೈರೆಕ್ಷನಲ್ಲಿ ಕೊಡೋದು ಅಂತಂದರೆ, ಯಾವುದು ಚಾರ್ಜಸ್ ಇರ್ತಾವಲ್ಲ ಅದರ ಮೇಲೆ. ಚಾರ್ಜಸ್ಸಲ್ಲಿ ಏನಿರ್ತದೆ? ಫಾರ್ ಎಕ್ಸಾಂಪಲ್, ನೀನು 302ನೇ IPC ಕಲಮಿನಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಮಾಡಿರುತ್ತೀಯಾ ಅಂತ ಚಾರ್ಜ್ ಇದ್ಬಿಟ್ರೆ, 302ನೇ ಸೆಕ್ಷನ್ IPC ಏನು ಹೇಳುತ್ತೆ? ಕೊಲೆಗೆ ಶಿಕ್ಷೆ ಬಗ್ಗೆ ಹೇಳುತ್ತೆ. ಕೊಲೆ ಅಂದರೆ ಎಲ್ಲಿ ಹೇಳ್ತಾರೆ? ಸೆಕ್ಷನ್ 299, ಸೆಕ್ಷನ್ 300 ಹೇಳ್ತಾರೆ. ಅಂದಮೇಲೆ ಸೆಕ್ಷನ್ 300ನೇ ಪ್ರಕಾರ ಕೊಲೆ ಆಗಬೇಕಂದ್ರೆ ಏನೇನು ಕಡ್ಡಾಯವಾಗಿ ಅಂಶಗಳು ಇರಬೇಕು ಅಂತ ನಮಗೆ ಗೊತ್ತು. ಇವೆಲ್ಲ ಅಂಶಗಳನ್ನು ರುಜುವಾತುಪಡಿಸುವಂಥ ಹೊಣೆಗಾರಿಕೆ ಪ್ರಾಸಿಕ್ಯೂಷನ್ ಮೇಲೆ ಇರ್ತವೆ. ಥೆಫ್ಟ್ ಫಾರ್ ಎಕ್ಸಾಂಪಲ್, ಚಾರ್ಜ್ ಥೆಫ್ಟ್ 378 ಇದ್ದರೆ ಕಡತನಕ್ಕೆ ಏನೇನು ಅವಶ್ಯಕ ಅಂಶಗಳನ್ನು ರುಜುವಾತುಪಡಿಸಬೇಕು ಅದನ್ನು ಪ್ರಾಸಿಕ್ಯೂಷನ್ ರುಜುವಾತುಪಡಿಸಬೇಕಾಗುತ್ತೆ. ಸೊ ಡೈರೆಕ್ಷನ್ ಆಫ್ ಎವಿಡೆನ್ಸ್ ಈಸ್ ಗೈಡೆಡ್ ಬೈ ದ ಚಾರ್ಜಸ್ ಫ್ರೇಮ್ಡ್ ಇನ್ ಕ್ರಿಮಿನಲ್ ಕೇಸಸ್. ಓಕೆ, ಇದು ಚಾರ್ಜಸ್. ಇದು ಏನಾಯಿತು? ಎವಿಡೆನ್ಸ್. ಎವಿಡೆನ್ಸ್ ಆದಮೇಲೆ ಈ ಕ್ರಿಮಿನಲ್ ಕೇಸಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಇದೆ, 313 ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ. ನ್ಯಾಯಾಧೀಶರು ಏನು ಮಾಡಬೇಕು ಅಂದರೆ, ಈ ಪ್ರಾಸಿಕ್ಯೂಷನ್ ಪರವಾದ ಎಲ್ಲ ಸಾಕ್ಷಿಗಳು ಮುಗಿದ ನಂತರ ಆ ಒಂದು ಸಾಕ್ಷ್ಯಗಳ ಸಂಕ್ಷಿಪ್ತ ಪಟ್ಟಿಯನ್ನು ಮಾಡಿಕೊಂಡು ಆರೋಪಿಯನ್ನು ಮುಂದಿಟ್ಟುಕೊಂಡು ನ್ಯಾಯಾಧೀಶರು ಆ ಆರೋಪಿಗೆ ವಿರುದ್ಧವಾದ ವಾದಿಸುವಂತಹ ಸಾಕ್ಷಿಗಳು ಏನಾಗಿದ್ದಾವಲ್ಲ ಕೋರ್ಟ್ ಮುಂದೆ, ಅವನ್ನೆಲ್ಲ ಆರೋಪಿಗೆ ಓದಿ ಹೇಳಬೇಕು. ನೋಡಪ್ಪ, ನಿನ್ನ ವಿರುದ್ಧ ಇಂತಿಂಥವರು ಈ ರೀತಿಯಾಗಿ ಸಾಕ್ಷಿ ಹೇಳಿದ್ದಾರೆ, ನೀನು ಏನು ಹೇಳ್ತೀಯ ಅಂತ ಒಂದೊಂದೇ ಕೇಳ್ತಾ ಹೋಗಬೇಕು. ಅವನು ಸುಳ್ಳು, ಅದು ಹೀಗೆ ಅಂತ ತನ್ನ ಪರವಾದ ವಿವರಣೆಯನ್ನು ಕೊಡೋದಕ್ಕೆ ಅವನಿಗೆ ಅವಕಾಶ ಇದೆ. ಇಷ್ಟೆಲ್ಲ ಆದಮೇಲೆ ಅವನನ್ನು ನ್ಯಾಯಾಧೀಶರು ನಿನ್ನ ಪರವಾಗಿ ಏನಾದರೂ ಎವಿಡೆನ್ಸ್ ಕೊಡೋದಿದೆಯಾ ಅಂತ ಕೇಳಬೇಕು. ಆವಾಗ ಅವನು ಹೌದು ಸ್ವಾಮಿ ಅಂದರೆ ಡಿಫೆನ್ಸ್ ವಿಟ್ನೆಸಸ್ ಇರ್ತದೆ, ಇಲ್ಲ ಸ್ವಾಮಿ ಅಂದರೆ ಡಿಫೆನ್ಸ್ ವಿಟ್ನೆಸಸ್ ಇರೋದಿಲ್ಲ, ಓನ್ಲಿ ಪ್ರಾಸಿಕ್ಯೂಷನ್ ವಿಟ್ನೆಸಸ್ ಇರಬಹುದು. ಇದೇ ಸ್ವಾಮಿ ಅಂತ ಅಂದುಬಿಟ್ರೆ ಡಿಫೆನ್ಸ್ ವಿಟ್ನೆಸಸ್ ಆಗತ್ತೆ. ಅವನು ಓರಲ್ ಎವಿಡೆನ್ಸು ಸಬ್ಮಿಟ್ ಮಾಡ್ಬೋದು, ಅವನ ಪರವಾಗಿ ಡಾಕ್ಯುಮೆಂಟರಿ ಎವಿಡೆನ್ಸು ಸಬ್ಮಿಟ್ ಮಾಡಬಹುದು. ಹೀಗೆ ಇಲ್ಲಿ ಎವಿಡೆನ್ಸ್ ಆಗುತ್ತೆ. ಕ್ರಿಮಿನಲ್ ಕೇಸಲ್ಲಿ ಎವಿಡೆನ್ಸ್ ಮುಗಿತು, 313 ಸ್ಟೇಟ್ಮೆಂಟ್ ಮುಗಿತು. ನೆಕ್ಸ್ಟ್ ಸ್ಟೇಜ್ ಏನು ಅಂತಂದರೆ ಆರ್ಗ್ಯುಮೆಂಟ್. ಪ್ರಾಸಿಕ್ಯೂಷನ್ ಪರವಾಗಿ ವಾದ ಆಗುತ್ತೆ, ಹಾಗೆ ಆರೋಪಿ ಪರವಾಗಿಯೂ ವಾದ ಆಗುತ್ತೆ. ಸೊ ಆರ್ಗ್ಯುಮೆಂಟ್ ಆಗುತ್ತೆ. ಆರ್ಗ್ಯುಮೆಂಟ್ ಆದಮೇಲೆ ಜಡ್ಜ್ಮೆಂಟ್ ಬರುತ್ತೆ ಕೋರ್ಟ್ದು. ಒಂದು ವೇಳೆ ಶಿಕ್ಷೆ ಕೊಡುವಂಥ ಜಡ್ಜ್ಮೆಂಟ್ ಬರೋದಾದರೆ ಹಿಯರಿಂಗ್ ಆನ್ ಸೆಂಟೆನ್ಸ್ ಅಂತ ಒಂದು ಸ್ಟೇಜ್ ಇಟ್ಟು ಜಡ್ಜ್ಮೆಂಟ್ ಮಾಡ್ತಾರೆ, ಸೆಂಟೆನ್ಸ್ ಪ್ರೊನೌನ್ಸ್ ಮಾಡ್ತಾರೆ. ಇಲ್ಲ ಅಕ್ವಿಟಲ್ ಇದ್ದರೆ ಸ್ಟ್ರೇಟ್ ಅವೇ ಜಡ್ಜ್ಮೆಂಟ್ ಮಾಡಿಬಿಡ್ತಾರೆ, ಜಡ್ಜ್ಮೆಂಟ್ ಆಫ್ ಅಕ್ವಿಟಲ್ ಅಂತ. ಇದು ಕ್ರಿಮಿನಲ್ ಕೇಸ್. ಸೊ ಸ್ಟೂಡೆಂಟ್ಸ್, ಈಗ ನಾನು ನಿಮಗೆ ಒಂದು ವಿಷಯ ಕ್ಲಿಯರ್ ಮಾಡಿದ್ದೀನಿ. ಎವಿಡೆನ್ಸ್ ಅನ್ನೋದು ಕಾಮನ್ ಫಾರ್ ಬೋತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸಸ್. ಸೊ ಲಾ ಆಫ್ ಎವಿಡೆನ್ಸ್ ಈಸ್ ನಾಟ್ ಪ್ಯೂರ್ಲಿ ಸಿವಿಲ್ ಸಬ್ಜೆಕ್ಟ್, ನಾಟ್ ಪ್ಯೂರ್ಲಿ ಕ್ರಿಮಿನಲ್ ಸಬ್ಜೆಕ್ಟ್. ಇಲ್ಲಿ ಸಿವಿಲ್ ಲಾ ಪ್ರೊವಿಷನ್ಸು ಅಭ್ಯಾಸ ಮಾಡಬೇಕು ನಾವು, ಕ್ರಿಮಿನಲ್ ಲಾ ಪ್ರೊವಿಷನ್ಸು ಅಭ್ಯಾಸ ಮಾಡಬೇಕು. ದ ಲಾ ಆಫ್ ಎವಿಡೆನ್ಸ್ ಇಸ್ ಸೋ ಕ್ರೂಸಿಯಲ್ ಆ್ಯಂಡ್ ಸೋ ಕಾಂಪ್ರಹೆನ್ಸಿವ್. ಬಹುಶಃ ಎಲ್ಲ ಲಾ ಸಬ್ಜೆಕ್ಟ್ಸು ನಾವು ಟಚ್ ಮಾಡ್ತೀವಿ, ಎಲ್ಲ ಗೊತ್ತಿರ್ಬೇಕು ನಮಗೆ. ಪ್ರತಿಯೊಂದು ಲಾ ಸಬ್ಜೆಕ್ಟು ಗೊತ್ತಿರ್ಬೇಕು ನಮಗೆ, ಇನ್ಕ್ಲೂಡಿಂಗ್ DPC ಎಲ್ಲ ಗೊತ್ತಿರಬೇಕು. ಸಿವಿಲ್ ಪ್ರೊಸೀಜರ್ ಕೋಡ್, ಕಾಂಟ್ರಾಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ದೆನ್ ಆಲ್ ಲಾಸ್ ವಿ ಆರ್ ಸಪೋಸ್ ಟು ನೋ ವೆನ್ ವಿ ಆರ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ರೊವಿಷನ್ಸ್ ಅಂಡರ್ ದಿ ಲಾ ಆಫ್ ಎವಿಡೆನ್ಸ್. ಸೊ ಇದು ಇದೇನಂತಂದರೆ ರೆಲೆವೆನ್ಸ್ ಆಫ್ ದಿಸ್ ಎವಿಡೆನ್ಸ್ ಇನ್ ಬೋತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್. ಇಷ್ಟು ಹೇಳಿ ನಾನು
ಈ ಒಂದು ಮಾತು ಹೇಳಿದೆ ನಿಮಗೆ, ಲಾ ಆಫ್ ಎವಿಡೆನ್ಸ್ ಡೀಲ್ಸ್ ವಿತ್ ದ ರೂಲ್ಸ್ ಬೈ ವಿಚ್ ಫ್ಯಾಕ್ಟ್ಸ್ ಆರ್ ಐದರ್ ಪ್ರೂವ್ಡ್ ಆರ್ ಡಿಸ್ಪ್ರೂವ್ಡ್. ಅಂದರೆ ಘಟನೆಗಳನ್ನು ಯಾವ ರೀತಿ ರುಜುವಾತುಪಡಿಸಬೇಕು ಅಥವಾ ಯಾವ ರೀತಿ ಹುಸಿಗೊಳಿಸಬೇಕು ಅನ್ನುವಂಥ ನಿಯಮಗಳನ್ನು ಹೇಳುವಂಥ ಕಾನೂನು ಸಾಕ್ಷ್ಯ ಕಾನೂನು. ದಿಸ್ ಈಸ್ ಲಾ ಆಫ್ ಎವಿಡೆನ್ಸ್. ಈ ಲಾ ಆಫ್ ಎವಿಡೆನ್ಸ್ ನಮ್ಮ ಇಂಡಿಯಾದಲ್ಲಿ ಎಲ್ಲಿದೆ ಅಂದರೆ ಇಟ್ ಈಸ್ ದೇರ್ ಇನ್ ದ ಫಾರ್ಮ್ ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872. ನಿಮಗೆ ಎಂಟೈರ್ ಸಿಲೆಬಸ್ಲಿರೋದು ಇದೇ ಆ್ಯಕ್ಟ್. ಸೊ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಈಸ್ ದ ಸಬ್ಜೆಕ್ಟ್ ಪ್ರಿಸ್ಕ್ರೈಬ್ಡ್ ಫಾರ್ ಯು ಆ್ಯಂಡ್ ಇಟ್ ಈಸ್ ದ ಆ್ಯಕ್ಟ್ ಪ್ರಿಸ್ಕ್ರೈಬ್ಡ್ ಫಾರ್ ಯು. ದಿಸ್ ಆ್ಯಕ್ಟ್ contains in all 167 sections. ಒಟ್ಟು 167 ಸೆಕ್ಷನ್ಸ್ ಇದೆ ಸ್ಟೂಡೆಂಟ್ಸ್. ಇದರಲ್ಲಿ ಒಟ್ಟು 3 ಭಾಗ ಇದೆ. there are 3 parts in it. a very interesting, a very compact, a very integrated enactment, and so far there have been very least amendments. In fact, there is no need to amend at all. Such is the comprehensiveness of this enactment. And the first part deals with the relevancy of facts, sections 1 to 55. ಸೊ ಮೊದಲನೇ ಭಾಗ ಘಟನೆಗಳ ಸುಸಂಬದ್ಧತೆ ಕುರಿತಾಗಿ ಇದೆ, 1 ರಿಂದ 55ನೇ ಸೆಕ್ಷನ್ಸ್ ಬಗ್ಗೆ ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ಎರಡನೇ ಭಾಗ ಇಟ್ ಡೀಲ್ಸ್ ವಿತ್ ಆನ್ ಪ್ರೂಫ್, ಅಂದರೆ ರುಜುವಾತಿನ ಕುರಿತಾಗಿ ಹೇಗೆ ರುಜುವಾತುಪಡಿಸೋದು ಘಟನೆಗಳನ್ನು, ಓರಲ್ ಆ್ಯಂಡ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಕುರಿತಾಗಿ ಈ ಭಾಗ ಮಾತಾಡುತ್ತೆ. ಆನ್ ಪ್ರೂಫ್ ಸೆಕ್ಷನ್ 56 to 100, 56ನೇ ಕಲಂನಿಂದ 100ನೇ ಕಲಂವರೆಗೂ ಎರಡನೇ ಭಾಗ ಇದೆ ಆನ್ ಪ್ರೂಫ್ ಅಂತ. ಮೂರನೇ ಮತ್ತು ಕೊನೆಯ ಭಾಗ ಪ್ರೊಡಕ್ಷನ್ ಆ್ಯಂಡ್ ಇಫೆಕ್ಟ್ ಆಫ್ ಎವಿಡೆನ್ಸ್, ಅಂದರೆ ಸಾಕ್ಷ್ಯದ ಸಲ್ಲಿಸುವಿಕೆ ಮತ್ತು ಪರಿಣಾಮ ಏನು. 101 ರಿಂದ 167ನೇ ಸೆಕ್ಷನ್ವರೆಗೂ ಇದರ ಕುರಿತಾಗಿ ಇದೆ. ಸೊ ಇಲ್ಲಿ ನಮ್ಮ ಸಿಲೆಬಸ್ಸಲ್ಲಿ 5 ಯೂನಿಟ್ ಇದೆ. 5 ಯೂನಿಟಲ್ಲಿ ನಾವೇನೇನೋ ರ್ಯಾಂಡಮ್ಲಿ ಮಾಡಿಕೊಂಡು ಒಂದಿಷ್ಟು ಕಾಲಮ್ಸ್ ಹಾಕಿ ನಮಗೆ ಸಿಲೆಬಸ್ಸು ಕಳಿಸಿದ್ದೀನಿ. ಡೋಂಟ್ ಬಾದರ್ ಅಬೌಟ್ ದ್ಯಾಟ್. ಐ ವಿಲ್ ಬಿ ಟೀಚಿಂಗ್ ದಿಸ್ ಸಬ್ಜೆಕ್ಟ್ ರೈಟ್ ಫ್ರಮ್ ಸೆಕ್ಷನ್ 1 till 167. ಅದರಲ್ಲಿ ನಿಮಗೆ ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾನೆ ಹೋಗ್ತಾ ಇರ್ತೀನಿ ನಾನು. ಆ ರೀತಿ ನೀವು ಪ್ರಪೋರ್ಷನೇಟ್ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ಬೋದು. ಸೊ ಡೋಂಟ್ ಫಾಲೋ ಯುವರ್ ಸಿಲೆಬಸ್, follow the sections. It is very interesting enactment and I will be dealing it by sections. So I will be starting with section 1 only. Okay, this is all about this subject, and this subject, as I said, it is a procedural law containing some substantive provisions. ಯಾರಾದರೂ ನಿಮಗೆ ಕೇಳಿದರೆ ಯಾವ ಸಬ್ಜೆಕ್ಟ್ ಓದ್ತಾ ಇದ್ದೀರಾ ಅಂದರೆ ನೀವು ಲಾ ಆಫ್ ಎವಿಡೆನ್ಸ್ ಅಂತ ಹೇಳಿದರೆ, ಅವರು ನಿಮಗೆ ತಿರ್ಗಾ ಲಾ ಆಫ್ ಎವಿಡೆನ್ಸ್ ಪ್ರೊಸೀಜರಲ್ ಲಾನ ಸಬ್ಸ್ಟ್ಯಾಂಟಿವ್ ಲಾನ ಅಂತ ಕೇಳಿದರೆ, ಯುವರ್ ಆನ್ಸರ್ ಶುಡ್ ಬಿ ದ್ಯಾಟ್ ಇಟ್ ಈಸ್ ಎ ಪ್ರೊಸೀಜರಲ್ ಲಾ ಬಟ್ ಇಟ್ ಕಂಟೈನ್ಸ್ ಸಮ್ ಸಬ್ಸ್ಟ್ಯಾಂಟಿವ್ ಲಾಸ್, ಸಬ್ಸ್ಟ್ಯಾಂಟಿವ್ ಪ್ರೊವಿಷನ್ಸ್ ರಾದರ್. ಫಾರ್ ಎಕ್ಸಾಂಪಲ್ ಎಸ್ಟಾಪಲ್, ವಿಬಂಧ ಅಂತ ಮಾತಾಡ್ತೀವಿ ನಾವು. ಇಟ್ ಗಿವ್ಸ್ ಸರ್ಟನ್ ರೈಟ್ಸ್ ಟು ಎ ಪರ್ಸನ್, ಅದಕ್ಕೆ ಸಬ್ಸ್ಟ್ಯಾಂಟಿವ್ ಪ್ರೊವಿಷನ್ ಇದೆ. ಕೆಲವೊಂದು ಇದ್ದಾವೆ ಇದರಲ್ಲಿ, ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್ಸ್ ಇದ್ದಾವೆ. So these are all substantive provisions contained under the Indian Evidence Act. So dominantly it is a procedural law. So this is all about an introduction to the law of evidence. I'll continue with the rest of the topics in my subsequent online classes. Thank you.